ಹಲೋ ಶರಣ್ ರೀ, ವೆಲ್ಕಮ್ ಬ್ಯಾಕ್ ಟು ಅನು ಸಂತೋಷ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಫಾರಿಗೆ ಹೊಂಟೇವ್ರಿ. ಸೊ ನಮ್ಮ ಸಫಾರಿ ಬಸ್ ಹಿಂಗೈತೆ ನೋಡ್ರಿ. ನಾವು 4 ಗಂಟೆಗೆ ಸಫಾರಿನ ಬುಕ್ ಮಾಡಿದ್ವಿ. ಯಾಕಂತಂದ್ರೆ ಮಧ್ಯಾಹ್ನ ಎನಿಮಲ್ಸ್ ನಮ್ಮಂಗೆ ಮಕ್ಕೊಂಡಿರ್ತಾವಂತ 4 ಗಂಟೆಗೆ ಬುಕ್ ಮಾಡೀವಿ. ಫಸ್ಟ್ ಸಫಾರಿ ಸ್ಟಾರ್ಟ್ ಆದ ತಕ್ಷಣ ಕಂಡಿದ್ದ ವ್ಯೂ ಇದೆ ನೋಡ್ರಿ. ಇಲ್ಲಿ ನೋಡ್ರಿ ಏನೇನದಾವ, ಜಿಂಕಿ, ಚಿಗರಿ ಮತ್ತು ಕಾಡು ಕೋಣ ಮತ್ತು ನವಿಲೆಲ್ಲ ಹೊಂಟಾವ ನೋಡ್ರಿ. ನೀವು ಒಂದ್ಸತಿ ನೋಡ್ಕೊಂಡು ಬರ್ರಿ. ಇದೇ ನೋಡ್ರಿ ನಮ್ದು ಫಸ್ಟ್ ವ್ಯೂ ಕಂಡಿದ್ದು. ನನಗೊಂದು ಆಸೆ ಇತ್ತು, ಬರೀ ರೀಲ್ಸ್ನಾಗೆಲ್ಲ ನೋಡ್ತಿದ್ದೆ ಎಲಿಫೆಂಟ್ ಕ್ರಾಸಿಂಗ್ ದ ರೋಡ್ ಅಂತಂದು ಹೇಳಿ. ಸೊ ನಾನು ಸಫಾರಿಗೆ ಬಂದೀನಿ, ನಾನು ಆ ವ್ಯೂ ನೋಡಲೇಬೇಕು ಅಂದ್ಕೊಂಡಿದ್ದೆ. ಫೈನಲಿ ನನ್ನ ವಿಶ್ ಕಮ್ ಟ್ರೂ ಆಯ್ತು ನೋಡ್ರಿ. ಇಲ್ಲಿ ಕರೆಗೂ ಎಲಿಫೆಂಟ್ ರೋಡ್ನ ಬ್ಲಾಕ್ ಮಾಡೈತಿ. ಎಲಿಫೆಂಟ್ ಅಂತೂ ನೋಡಿದ್ವಿ. ನೆಕ್ಸ್ಟ್ ಲಯನನ್ನು ಕಣ್ಣಾರೆ ನೋಡ್ಬೇಕು, ಟೈಗರ್ ಅಡ್ಡಾಡೋದನ್ನು ನೋಡ್ಬೇಕು, ಚಿತಾಹ ನೋಡ್ಬೇಕು ಅಂತ ಅಂದ್ಕೊಳಕತ್ತಿದ್ದೆ ರೀ. ಅವು ನೆಕ್ಸ್ಟ್ ಟ್ರೂ ಆಗ್ತಾವಿಲ್ಲ ನೋಡೋಣ ಬರ್ರಿ. ಎಲಿಫೆಂಟ್ ಮುಗಿದ ತಕ್ಷಣ ನಮಗೆ ಕಂಡಿದ್ದು ಈ ಎನಿಮಲ್ ನೋಡ್ರಿ. ಈ ಎನಿಮಲ್ ನಾವು ಆಲ್ಮೋಸ್ಟ್ ನೋಡೀವಿ. ಕರಡಿ ಮಾಮ ಹಿಂಗೆ ಪೋರಿಂಗ ಕಾಟು ಪಕ್ಕ. ನಾವೆಲ್ಲ ಸಣ್ಣವರಿದ್ದಾಗ ಕರಡಿ ತೊಗೊಂಡು ಬರ್ತಿದ್ರಿ. ಕರಡಿ ತೊಗೊಂಡು ಬಂದು ಅದನ್ನು ಕುಣಿಸಿ ರೊಕ್ಕ ತೊಗೊಂಡು ಹೋಗ್ತಿದ್ರು. ಸೊ ಕರಡಿ ಏನು ಅಷ್ಟು ಸ್ಪೆಷಲ್ ಅನ್ನಿಸ್ಲಿಲ್ಲ. ಬಟ್ ಆಲ್ಸೋ ಏನದು ಕಾಡು ಪ್ರಾಣಿ ಅಲ್ರಿ. ಸೊ ಕಾಡ್ನಾಗ ನೋಡಿದ್ರೆ ಒಂಥರ ಬೇರೆ ಅನಿಸುತ್ತಲ್ಲ, ಅದು ನಾವು ನೋಡಿದ್ದು ಇವಾಗ ಕರಡಿ ರೀ. ನೆಕ್ಸ್ಟ್ ಬಂದು ನೋಡ್ರಿ ಚಿತಾ ಹೆಂಗೆ ಹೊಂಟೈತೆ ನೋಡ್ರಿ. ಹಂಗೆ ನನಗೆ ಇದಕ್ಕೆ ಚಿತಾ ಅಂತಾರಂತ ಗೊತ್ತಿದ್ದಿಲ್ಲ ರೀ. ನಮ್ಮ ಹಿಂದೆ ಹುಡುಗರು ಕುಂತಿದ್ವು ಸಣ್ಣವು, ಅವು ಎಷ್ಟು ಶಾಣೆದ್ವು ಅಂದ್ರೆ ಎಲ್ಲ ಇಂಗ್ಲೀಷ್ನಾಗ ಹೇಳ್ತಿದ್ವು ರೀ ಅವು. ಹಾಗಾಗಿ ನನಗೂ ಸ್ವಲ್ಪ ಐಡಿಯಾ ಬಂತು. ನೆಕ್ಸ್ಟ್ ಚಿತಾ ಮುಗಿಸ್ಕೊಂಡು ಮುಂದೆ ಬಂದಮೇಲೆ ನಮಗೆ ಕಂಡಿರೋ ವ್ಯೂ ಇದು ನೋಡ್ರಿ. ಸ್ವಲ್ಪ ಬಸ್ ಒಳಗೆ ಅಲ್ಲೋಟ್ ಇಲ್ಲೋಟ್ ಆಗಿ ನಮ್ಮ ಮೊಬೈಲೆಲ್ಲ ಶೇಕ್ ಆಗ್ಯಾವ್ರಿ. ಸೊ ಹಿಂಗೆ ಹಾಕತೈತಿ. ಹಾಂ, ನೆಕ್ಸ್ಟ್ ಬಂತು ನೋಡ್ರಿ ಟೈಗರ್. ಇದೇನೋ ಸಫಾರಿಗೆ ಬಂದಿದ್ದು ಭಾರಿ ಖುಷಿ ಕೊಡ್ತ್ರಿ ನಮ್ಗೆ. ಯಾಕಂತಂದ್ರೆ ನಾವು ಈ ವೈಲ್ಡ್ ಅನಿಮಲ್ಸನ್ನು ಬರೀ ಫಾರೆಸ್ಟ್ ಒಳಗೆ ನೋಡ್ತೀವಿ, ಬರೀ ಪಿಕ್ಚರ್ಸ್ ಒಳಗೆ ನೋಡಿರ್ತೀವಿ ಆಲ್ಮೋಸ್ಟ್. ಸೊ ದ್ಯಾಟ್ ರಿಯಲ್ಲಾಗಿ ನಾವು ಹಿಂಗೆ ನೋಡೋಬೇಕಾದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ರೀ. ಈಗ ನೆಕ್ಸ್ಟ್ ಅಲ್ಲ ಏನು ನೋಡ್ರಿ ಹೆಂಗೆ ನಿಂತೈತಲ್ಲ ಹಂಗೆ. ಅಣ್ಣ ನೋಡ್ರಿ ಹೆಂಗೆ ಮಕ್ಕೋಣ, ರೋಡ್ನ್ಯಾಗ ಮಕ್ಕೋತಾವ್ರಿ ಇವು. ರಾಜ, ಕಾಡಿನ ರಾಜ. ಇಲ್ಲಿ ನೋಡ್ರಿ ಹಂಗೆ. ಇವೆಲ್ಲ ಒಂಥರ ನಾವೇ ಕಣ್ಣಾರೆ ನೋಡೋದು ಭಾರಿ ಖುಷಿ ಕೊಡ್ತೈತ್ರಿ. ನಾನು ವಿಡಿಯೋದಾಗೆಲ್ಲ ನೋಡಿ ನಂಬಿದ್ದಿಲ್ಲ ರೀ ಇದನ್ನು. ಸುಳ್ಳಿರ್ಬೋದು ಬಿಡ, ಅಥವಾ ಅವ್ರು ಏನರ ಎಡಿಟ್ ಮಾಡಿರ್ಬೋದು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ ಮೇಲೆ ನನಗೆ ಅನ್ನಿಸ್ತು ಇಟ್ಸ್ ರಿಯಲ್ ಅಂತ ಹೇಳಿ. ನೋಡ್ರಿ ಎಷ್ಟು ನಿಯರ್ ನೋಡಾಕತ್ತೀವಿ ಅಂತಂದ್ರೆ ಭಾಳ ಖುಷಿ ಅನ್ನಿಸ್ತು ರೀ ನೋಡಿ.
ನೆಕ್ಸ್ಟ್ ನೋಡ್ರಿ ಇಲ್ಲಿ ಟೈಗರ್ ಹಂಗೆ ರೋಡ್ನಾಗ ಅಡ್ಡಾಡಕತ್ತವ್ರಿ ಇವಕ್ಕೆ ಗಾಡಿ ಬಂದಿದ್ದು ಹೆದರ್ಕಿಲ್ಲ. ನಾವು ಟೈಗರ್ನ ಬರೀ ಫಸ್ಟ್ ಇರೋ ಟೈಗರ್ ಕಲರ್ ನೋಡಿರ್ತೀವಿ, ಅಲ್ಲಿ ನೋಡ್ರಿ ಒಂದು ವೈಟ್ ಟೈಗರ್ ಹೆಂಗೆ ಬರಕತ್ತೈತಿ. ಆದರೆ ಅದನ್ನು ಕೇಜ್ನಾಗ ಹಾಕ್ಯಾರ, ಸೊ ನಾವು ಅಷ್ಟು ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ. ಈಗ ನೆಕ್ಸ್ಟ್ ಭಾರಿ ಕ್ರೇಜಿ ಐತಿ ಬರ್ರಿ ಇಲ್ಲಿ ವ್ಯೂ ನೋಡ್ರಿ. ಅಣ್ಣ ನೀರು ಕುಡಿಯಕ್ಕೆ ಬಂದಾನ್ರಿ. ಇಲ್ಲಿ ನೋಡ್ರಿ ವೈಟ್ ಟೈಗರ್ ಅಲ್ಲೇ ಸ್ವಲ್ಪ ದೂರಿಂದ ನೋಡಿದ್ವಿ, ಇಲ್ಲ ನೋಡ್ರಿ ಫುಲ್ ಹತ್ತಿರದಿಂದ ನೋಡಕತ್ತೀವಿ. ಹೆಂಗೆ ವಾಕಿಂಗ್ ಮಾಡಕತ್ತವ ನೋಡ್ರಿ. ಹೆದರಿಕಿನೇ ಇಲ್ರಿ ಅವಕ್ಕೆ ನಾವು ಬಂದೀವಿ ಅನ್ನೋದು. ಅಣ್ಣ ಸಾಕು ಬಿಡ್ರಣ್ಣ. ಹಾಂ ಬರ್ರಿ ಬರ್ರಿ. ನೋಡ್ರಿ ಅವು ಹೆಂಗೆ ಅಡ್ಡಾಡಕತ್ತವ. ಅದಕ್ಕೆ ಹೆದರಕತ್ತಿಲ್ಲ ಹೇಳ್ರಿ, ಯಾಕಂದ್ರೆ ಆ ಇದ್ದ ಜಾಗಕ್ಕೆ ನಾವು ಬಂದೇವ್ರಿ. ಫುಲ್ ರಾಜಂತನ ಫೀಲ್ ಮಾಡಿ. ಬಾ ಬಾ ಬಾ. ಯಪ್ಪ ಎಷ್ಟು ಚಂದ ಫೋಸ್ ಕೊಡೋದು. ನಮ್ಮನ್ನು ಒಳತಲ ಮಾಡೋದು. तो स्नैप ಶಿಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.